forever on fire. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಮೇಜರ್ ಟ್ವಿಸ್ಟ್ ಕಾಣಿಸ್ಕೊಂಡಿದೆ. ಇಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ವಿಡಿಯೋ ಸಿಕ್ಕಿದೆ ಅಂತ, ಹಲ್ಲೆ ಮಾಡಿದಂಥ ವಿಡಿಯೋ ರೆಕಾರ್ಡ್ ಆಗಿತ್ತು ಅಂತ. ಹಲ್ಲೆ ಮಾಡಬೇಕಾದ್ರೆ ಒಬ್ಬರು ವಿಡಿಯೋ ರೆಕಾರ್ಡ್ ಮಾಡಿದ್ದಾರಲ್ಲಿ 3 ಸೆಕೆಂಡ್ನ ವಿಡಿಯೋದಲ್ಲಿ ದರ್ಶನ್ ಕರಾಳತೆ ಸರಿಯಾಗಿದೆಯಾ ಅಂತ ಪ್ರಶ್ನೆ ಇದೆ. ಇಲ್ಲಿ ದರ್ಶನ್ ಹಲ್ಲೆ ಮಾಡುತ್ತಿರುವಂತಹ ದೃಶ್ಯ ಕೂಡ ಸುಮಾರು 3 ಸೆಕೆಂಡ್ನ ಮಟ್ಟಿಗೆ ಸಿಕ್ಕಿದೆಯಾ ಅಂತ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ನಡೆಸಿರ್ತಕ್ಕಂಥ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಆದೇಶ ಮಾಡಿದ ಮೇಲೇ ವಿಡಿಯೋ ರೆಕಾರ್ಡ್ ಮಾಡಿದ್ದಂತೆ. ಇದು ನೋಡಿ, ಈ ತಮಾಷೆ ಹೇಗಿದೆ ಅಂದರೆ, ಹೊಡಿಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳೋ ಅಂತ ಹೇಳಿದ ಮೇಲೇ ಅದು ರೆಕಾರ್ಡ್ ಆಗಿತ್ತು ಅಂತ. ಪ್ರದೋಷ್ ಐಫೋನ್ನಲ್ಲಿ ಹಲ್ಲೆಯ ವಿಡಿಯೋ ರೆಕಾರ್ಡ್ ಆಗಿತ್ತು ಅಂತ ಮಾಹಿತಿ. ಪ್ರದೋಷ್ ದರ್ಶನ್ ಡೆಡ್ ಬಾಡಿಯನ್ನು ಸಾಗಿಸೋದಕ್ಕೆ ಅಂಥೇಳಿ ಪ್ರದೋಷ್ನ ನೇಮಿಸಿದ್ದು. ಪ್ರದೋಷ್ ಒಂದಷ್ಟು ಜನ ಹುಡುಗರು ಕರ್ಕೊಂಡು ಬಂದು ಆ ಡೆಡ್ ಬಾಡಿಯನ್ನು ಪಟ್ಟಣಗೆರೆಯ ಶೆಡ್ನಿಂದ ರಾಜ ಕಾಲುವೆವರೆಗೂ ಸಾಗಿಸಿದ್ದು ಅಂತ, ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ನ ಕಾಲುವೆವರೆಗೂ ಸಾಗಿಸಿದ್ದು ಅಂಥೇಳಿ ಇದೀಗ ಐಫೋನ್ನಲ್ಲಿ ಹಲ್ಲೆ ವಿಡಿಯೋ ರೆಕಾರ್ಡ್ ಮಾಡಿದಂಥ ಮಾಹಿತಿ ಏನೋ ಇದೆ. ಆದರೆ ಇದ್ದಕ್ಕಿದ್ದಂತೆಯೇ ಅದೇ ಆರೋಪಿ ಪ್ರದೋಷು ರೆಕಾರ್ಡ್ ಮಾಡಿದ ಮೇಲೆ ಇದ್ದಕ್ಕಿದ್ದಂತೆಯೇ ಬೇಡ ಇದು ಅಂಥೇಳಿ ಡಿಲೀಟ್ ಮಾಡಿದ್ದಂತೆ. ಪ್ರದೋಷ್ ರೆಕಾರ್ಡ್ ಮಾಡಿದವನು ಅವನೇ, ಡಿಲೀಟ್ ಮಾಡಿದವನು ಅವನೇ ಅಂತ ಮಾಹಿತಿ. ಥರ ರೆಕಾರ್ಡ್ ಮಾಡು ಅಂತ ಹೇಳಿದಾಗ ಮಾಡಿದ್ದು ನಿಜ, ಆಮೇಲೆ ಡಿಲೀಟ್ ಮಾಡಿರೋದು ನಿಜ ಅಂತ. ರೆಕಾರ್ಡ್ ಆಗ್ತಾ ಇದ್ದಂಥ ವಿಡಿಯೋನ ಸ್ಟಾಪ್ ಮಾಡಿ ಡಿಲೀಟ್ ಮಾಡಿರ್ತಕ್ಕಂಥ ಮಾಹಿತಿ ಕೂಡ ಇದೆ ಇಲ್ಲಿ. ದರ್ಶನ್ ಒಂದು ವೇಳೆ ಈ ವಿಡಿಯೋದಲ್ಲಿ ಈಗ ಆರೋಪ ಕೇಳಿ ಬಂದಿರುವಂತೆ ಹೊಡಿಬೇಕಾದ್ರೆ ರೆಕಾರ್ಡ್ ಮಾಡಿಸಿದ್ರೆ ದರ್ಶನ್ ಕ್ರೌರ್ಯಕ್ಕೋ ಅಥವಾ ಈ ಒಂದು ಕೊಲೆಗೋ ಇದೊಂದು ಮೇಜರ್ ಸಾಕ್ಷಿ ಆಗಿಬಿಡುತ್ತೆ. ಆ ವಿಡಿಯೋ ಡಿಲೀಟ್ ಅಂತೂ ಮಾಡಲಾಗಿದೆ. ಡಿಲೀಟ್ ಆಗಿರತಕ್ಕಂಥ ವಿಡಿಯೋನ ಇದೀಗ ಪೊಲೀಸರು ರಿಟ್ರೈವ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಐಫೋನಿಂದ ವಿಡಿಯೋ ರಿಟ್ರೀವ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಈ ಕಾರಣಕ್ಕೇ ಹೊಸ ಟೆಕ್ನಾಲಜಿಯನ್ನು ಬಳಸಿಕೊಂಡು ವಿಡಿಯೋ ರಿಟ್ರೀವ್ಗೆ ಯತ್ನವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಹೇಗಾದರೂ ಮಾಡಿ ಈ ವಿಡಿಯೋ ಪಡ್ಕೊಳ್ಬೇಕು ಅಂಥೇಳಿ ಪೊಲೀಸರು ಕೂಡ ಒಂದು ಕಡೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ವಿಡಿಯೋ ಸಿಕ್ಕಿದ್ರೆ ದರ್ಶನ್ ವಿರುದ್ಧದ ಅತಿ ದೊಡ್ಡ ಸಾಕ್ಷಿ ಆಗಬಲ್ಲದು ಇದು. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಂತ ಇಟ್ಕೊಂಡಾಗಲೂ ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ದರ್ಶನ್ ಹೊಡೆದಾಗ ಹೀಗಾಯಿತು ಅಂತ ಇದೇನು ರೀ ತೊಗೊಳ್ತಾರೆ, ಅವರು ಡಿಫೆನ್ಸ್ ತೊಗೊಳ್ತಾರೆ. ದರ್ಶನ್ ಪರ ವಕೀಲರು ವಾದ ಮಾಡಬೇಕಾದ್ರೆ ಏನು ರೀ ಆಯಿತು, 2 ಗಂಟೆಯಿಂದ ಹೊಡೆದ್ರೆ ರೇಣುಕಾಸ್ವಾಮಿಗೆ ಎಷ್ಟು ಗಂಟೆ 6:30 7ವರೆಗೂ ಹೊಡೆದ್ರಾ, ಸರಿ 6:30 ಸತ್ತೋದ್ನ ರೇಣುಕಾಸ್ವಾಮಿ, ಸರಿ ಯಾರು ಹೊಡೆದಿದ್ದು ದರ್ಶನ್ ಅಂತ ಇದೆಯೇನು ರೀ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ರೀ ದರ್ಶನ್ ಅಂತ ಇದೆಯಾ, ದರ್ಶನ್ ಹೊಡೆದಾಗ ಮೂಳೆ ಮುರಿದಿದ್ದು ಅಂತ ಬಂದಿದೆಯೇನು ರೀ, ಅಲ್ಲಿ ಒದೇ ಬಿದ್ದಾಗ ಮೂಳೆ ಮುರಿದಿದೆ, ಬ್ರೈನು ಕೆಲಸ ಮಾಡೋದು ಸ್ಟಾಪ್ ಮಾಡಿದೆ, ಕಣ್ಣು ಹೋಗಿದೆ, ಆಯಿತು ಲಿವರು ಪ್ರ್ಯಾಂಕ್ರಿಯಾಸು ಎಲ್ಲ ಟೆಸ್ಟ್ ಮಾಡ್ಕೊಂಡಿದ್ದೀರಿ ನೀವು. ಪ್ರಶ್ನೆ ಏನು, ದರ್ಶನ್ಗೂ ಇದಕ್ಕೂ ಸಂಬಂಧ ಏನು? ಹೌದು ಸ್ವಾಮಿ ಕೊಲೆ ಆಗಿರೋದು ನಿಜ, ಮಾಡಿರೋದು ನಿಜಾನೇ, ಇಲ್ಲ ನಾವು ಅಲ್ಲಿಗಳಿತಾ ಇಲ್ಲ, ದರ್ಶನ್ ಪಾತ್ರ ಇಲ್ಲ ಅಂತ ಅವರು ಡಿಫೆನ್ಸ್ ತೊಗೋತಾರಲ್ಲ. ಈ ಒಂದು ವಿಚಾರದಲ್ಲಿ ವಿಡಿಯೋ ಸಿಕ್ಕಿಬಿಟ್ರೆ ಇದರಲ್ಲಿ 2-3 ಭಾಗ ಇದೆ, 2-3 ಸ್ಟೋರಿಗಳು ಕೂಡ ಇದೆ. ಒಂದು, ಇದೊಂದು ಐಫೋನಲ್ಲಿ ಇದು ರೆಕಾರ್ಡ್ ಮಾಡಿರೋದು ಅಂತ ಒಂದು ವಾದ ಐಫೋನಲ್ಲಿ ರೆಕಾರ್ಡ್ ಮಾಡಿರೋದು ಅದರಲ್ಲಿ ಸಿಕ್ಕಿದ್ಯಂತೆ ಅಂತ. ಇನ್ನೊಂದು ವಾದ, ಈ ಇಡೀ ಕೃತ್ಯವನ್ನು ಒಬ್ಬನೇ ರೆಕಾರ್ಡ್ ಮಾಡಿಲ್ಲ, ವಿಡಿಯೋ ಮಾಡು ಅಂತ ಹೇಳಿದಾಗ ಪ್ರದೋಷ್ ಮಾತ್ರ ಮಾಡಿಲ್ಲ, ಇನ್ನೂ 2-3 ಮಾಡಿದ್ದಾರೆ ಅಂತ ಇನ್ನೊಂದು ಮಾಹಿತಿ ಇದೆ. ಇದು ಇಂಪಾರ್ಟೆಂಟ್. ಇದು ಎಲ್ಲರ ಬಳಿನೂ ಐಫೋನ್ ಇತ್ತ ನನಗೆ ಗೊತ್ತಿಲ್ಲ, ಎಲ್ಲರ ಬಳಿ ಬೇರೆ ಫೋನ್ ಕೂಡ ಇದ್ದಿರಬಹುದು. ಅದನ್ನು ರೆಕಾರ್ಡ್ ಮಾಡಿರೋದಲ್ಲದೆ ತಮ್ಮ ಕ್ಲೋಸ್ ಸರ್ಕಲಲ್ಲಿ ಕೆಲವೊಂದು ಗ್ರೂಪ್ಗಳಿಗೆ ಆ ವಿಡಿಯೋ ಕೂಡ ಕಳಿಸಿದ್ರು ಅಂತ ಮಾಹಿತಿ. ಅರ್ಥ ಆಯ್ತಾ ನಿಮಗೆ? ತಮ್ಮ ಯಾವುದು ಕ್ಲೋಸ್ ಗ್ರೂಪ್ ಇರುತ್ತಲ್ಲ, ವಾಟ್ಸಪ್ ಗ್ರೂಪು, ಆ ಗ್ರೂಪ್ಗಳಿಗೆ ಕಳಿಸಿದ್ರು ಅಂತ. ಕಳಿಸಿದ ಮೇಲೆ ಕೆಲವರು ಡಿಲೀಟ್ ಮಾಡಿದ್ರು ಅಂತಲೂ ಮಾಹಿತಿ ಇದೆ. ಕೆಲವರು ಅಷ್ಟೊತ್ತಿಗಾಗಲೇ ಅದನ್ನು ಸೇವ್ ಮಾಡಿಕೊಂಡಿದ್ರು ಅಂತ ಕೂಡ ಮಾಹಿತಿ ಇದೆ. ಇಲ್ಲಿದೆಯಲ್ಲ ವಿಷಯ, ಇದು ಯಾವುದೋ ಒಂದು ಫೋನಲ್ಲಿ ಅಕಸ್ಮಾತ್ ಸಿಗದೇ ಇದ್ದರೆ ಅಲ್ಲಿಗೆ ಮುಗಿದು ಹೋಯ್ತಾ, ಇಲ್ಲ ಆ ಥರ ಇಲ್ಲ. ಇದು ಒಬ್ಬರೇ ರೆಕಾರ್ಡ್ ಮಾಡಿದರೆ ಈ ಕತೆ ಕೇಳಬಹುದು, ಇನ್ನೂ 2-3 ರೆಕಾರ್ಡ್ ಮಾಡಿದರೆ ಆಗೇನು ಮಾಡೋದು? ಯಾವುದೋ ಕ್ಲೋಸ್ ಗ್ರೂಪ್ಗೆ ಕಳಿಸಿದ್ರು ಅಂತ. ಯಾಕೆಂದರೆ ಪವಿತ್ರ ಗೌಡ ಅವರ ಹೇಳಿಕೆ ಇತ್ತಲ್ಲ ಪೊಲೀಸರ ಮುಂದೆ, ಅದು ಬೇರೆನೇ ಕತೆ ಹೇಳುತ್ತೆ. ನನಗೆ ಬೆಳಿಗ್ಗೆನೇ ಗೊತ್ತಾಗಿದ್ದು ಈ ಥರದ್ದೇನೋ ಆಗಿಬಿಟ್ಟಿದೆ, ಒಂದೇಟು ಹೊಡೆದುಬಿಟ್ಟಿದ್ದೆ, ನಾನು ಬಂದುಬಿಟ್ಟಿದ್ದೆ ಅಂತ ಅವ್ರ ಕತೆ ಹೇಳಿದರು. ಕೇಳಿದಾಗ ನನ್ನ ಮೊಬೈಲ್ಗೆ ಒಂದು ವಿಡಿಯೋ ಬಂದಿತ್ತು, ಒಂದು ಮಾಹಿತಿ ಬಂದಿತ್ತು, ನಾನು ಅದನ್ನು ಓಪನ್ ಮಾಡೋಕ್ಕೆ ಹೋಗಿರಲಿಲ್ಲ. ಬೆಳಿಗ್ಗೆ ಓಪನ್ ಮಾಡಿ ನೋಡಿದಾಗ ಅಲ್ಲಿ ನನಗೇನೋ ಗಾಬರಿ ಆಗಿಬಿಟ್ಟಿತ್ತು, ನನಗೆ ಆವಾಗಲೇ ಗೊತ್ತಾಗಿದ್ದಿದ್ದು ಅಂತ ಹೇಳಿದ್ರಲ್ಲ, ಆ ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಒಬ್ಬರೇ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇರೆ ಕತೆ, ಅನೇಕ ರೆಕಾರ್ಡ್ ಮಾಡಿದ್ರು ಅಂತ ಮಾಹಿತಿ ಇದೆ. ಕ್ಲೋಸ್ ಗ್ರೂಪ್ಗೆ ಕಳಿಸಿದ್ದಾಗ ಆ ವಿಡಿಯೋ ಕಾರಣ ಯಾಕೆ ಅಂತ ಹೇಳಿದ್ರೆ, ಇದು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೋಡಿ ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಹೋದಾಗ ದರ್ಶನ್ ಜಿಮ್ಮಲ್ಲಿ ಇದ್ದಿದ್ದು ನಿಜ, ಮೈಸೂರು ಜಿಮ್ಮಲ್ಲಿ ನಿಜ ಅಲ್ವಾ? ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ದರ್ಶನ್ ತುಂಬ ಗಲಾಟೆ ಮಾಡಿದ್ದು ನಿಜ. ನಾನು ಬರೋಲ್ಲ, ನಾನೇ ಯಾಕೆ ಬರಬೇಕು, ಏನು ಕಾರಣಕ್ಕೆ ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀರಾ, ನಾನೇನು ತಪ್ಪು ಮಾಡಿದ್ದೀನಿ, ಇದು ಕೇಳಿದ್ದು ನಿಜ.
ಅಟ್ ದ ಸೇಮ್ ಟೈಮ್ ಆಗ ಪೊಲೀಸರೊಬ್ಬರು ಈ ಒಂದು ವಿಡಿಯೋವನ್ನು ತೋರಿಸಿ ದರ್ಶನ್ ಬಾಯಿ ಮುಚ್ಚಿದ್ರು ಅಂತ ಮಾಹಿತಿ. ಯಾವ ವಿಡಿಯೋ ಅದು? ಯಾವ ವಿಡಿಯೋ? ಹಲ್ಲೆಯ ವಿಡಿಯೋ ಅಂತ ಮಾಹಿತಿ ಇರೋದು. ಹಾಗಾಗಿ ಇಲ್ಲಿ ಇದ್ಯಾವುದೋ ಪ್ರದೋಷದೊಂದು ಫೋನಲ್ಲಿ ಇದ್ದಿರಬಹುದದು. ಉಳಿದ ಫೋನ್ಗಳ ಕಥೆ ನಮಗೆ ಗೊತ್ತಿಲ್ಲ. ಅದು ಕೂಡ ಮೇಜರ್ ಎವಿಡೆನ್ಸ್ ಆಗಬಹುದು ಅಂತ.